ರಾಜ್ಯ ಸರ್ಕಾರದ ಜಾತಿ ಗಣತಿ ಸಮೀಕ್ಷೆಯಿಂದ ಉದ್ಯಮಿ ಸುಧಾಮೂರ್ತಿ ದಂಪತಿ ಹಿಂದಕ್ಕೆ ಸರಿದಿದ್ದಾರೆ ಅಥವಾ ನಿರಾಕರಿಸಿದ್ದಾರೆ, ಮಾಹಿತಿ ಕೊಡೋದಕ್ಕೆ ನಿರಾಕರಿಸಿದ್ದಾರೆ. ಸಮೀಕ್ಷೆಗೆ ಬಂದ ಗಣತಿದಾರರಿಗೆ ಅವರು ಇಲ್ಲ, ನಾವು ಮಾಹಿತಿ ಕೊಡಲ್ಲ ಅಂತ ಹೇಳಿದ್ದಾರೆ. ನಮ್ಮ ಮನೆಯ ಸಮೀಕ್ಷೆ ಮಾಡಬೇಡಿ ಅಂತ ಸುಧಾಮೂರ್ತಿ ದಂಪತಿ ಹೇಳಿದ್ದಾರೆ. ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆಯಲ್ಲಿ ಭಾಗವಹಿಸೋದಕ್ಕೆ ಹಿಂದೇಟು ಹಾಕಿದ್ದಾರೆ. ನಾರಾಯಣಮೂರ್ತಿ ಮತ್ತು ಸುಧಾಮೂರ್ತಿ ನಿರಾಕರಿಸಿದ್ದಾರೆ. ನಾವು ಯಾವುದೇ ಹಿಂದುಳಿದ ಜಾತಿಗೆ ಸೇರಿಲ್ಲ ಅನ್ನೋ ಕಾರಣವನ್ನು ಕೊಟ್ಟು ಮಾಹಿತಿ ಕೊಡೋದಕ್ಕೆ ನಿರಾಕರಿಸಿದ್ದಾರೆ. ಇನ್ಫ್ಯಾಕ್ಟ್ ಕೋರ್ಟು ಕೂಡ ಬೇಕು ಅಂತಾದರೆ ಮಾಹಿತಿ ಕೊಡಬಹುದು, ಅಂದರೆ ಆಯ್ಕೆ ಅದು ಸಮೀಕ್ಷೆಯಲ್ಲಿ ಭಾಗವಹಿಸೋದು ಅಂತ ಹೇಳಿತ್ತು. ಅದರಂತೆ ಸುಧಾಮೂರ್ತಿ ದಂಪತಿ ಈ ಸಮೀಕ್ಷೆಯಿಂದ ದೂರ ಉಳಿದಿದ್ದಾರೆ. ಇನ್ನು ಇದು ಕಾಂಗ್ರೆಸ್ ನಾಯಕರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಶಾಸಕ ಪ್ರದೀಪ್ ಈಶ್ವರ್ ಮಾತನಾಡಿದ್ದಾರೆ ಇದರ ಬಗ್ಗೆ, ನೋಡೋಣ. ಇನ್ಫೋಸಿಸ್ನ ಮತ್ತು ರಾಜ್ಯಸಭೆ ಸದಸ್ಯರಾದ ಸುಧಾಮೂರ್ತಿ ಮೇಡಮ್ ಅವ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಆ ಗೌರವದ ಬಗ್ಗೆ ಎರಡನೇ ಪ್ರಶ್ನೆ ಇಲ್ಲ. ಆದರೆ ಸುಧಾಮೂರ್ತಿ ಮೇಡಮ್ ಅವರು ನಿನ್ನೆ ಒಂದು ಹೇಳಿಕೆ ಕೊಡ್ತಾರೆ, ಹಿಂದುಳಿದ ವರ್ಗದ ಆಯೋಗ ನಡೆಸ್ತಾ ಇರೋದ್ರಿಂದ ಅವರು ಹಿಂದುಳಿದ ವರ್ಗದವರು ಆಗದೇ ಇರುವ ಕಾರಣದಿಂದ ಮಾಹಿತಿಯನ್ನು ಕೊಡೋದಿಲ್ಲ ಅಂತ. ಮೇಡಮ್, ಹಿಂದುಳಿದ ವರ್ಗದ ಆಯೋಗ ಅನ್ನೋದೊಂದು ಏಜೆನ್ಸಿ. ಅವರು ರಾಜ್ಯದ ಜನತೆಗೆ ಈ ಸಮೀಕ್ಷೆ ಮಾಡ್ತಿರೋದು. ಸುಧಾಮೂರ್ತಿ ಮೇಡಮ್ ಅವ್ರು ತಾವು ಮುಂದುವರೆದಿರ್ಬೋದು, ದೇವರ ಆಶೀರ್ವಾದ, ಇನ್ಫೋಸಿಸ್ ಕಂಪನಿಯಲ್ಲಿ ಕೆಲಸ ಮಾಡಿದ ಎಂಪ್ಲಾಯೀಸ ಪರಿಶ್ರಮದಿಂದ ತಮ್ಮ ಸಂಸ್ಥೆ ಬೆಳೆದಿದೆ, ತಾವು ಮುಂದುವರೆದಿದ್ದೀರಾ. ನಾವೇನು ಹೇಳೋದೇನಂದರೆ, ತಾವು ಮುಂದುವರೆದಿದ್ದೀರಾ ತಾನೇ, ಮುಂದುವರೆದಿದ್ದೀವಿ ಅಂತಾನೆ ರಿಪೋರ್ಟ್ ಅಂದರೆ ಕೊಡ್ಬೋದಲ್ವಾ ಮ್ಯಾಮ್? ಈಗ ಮುಂದಿನ ವರ್ಷ ನಿಮ್ಮ ಸೆಂಟ್ರಲ್ ಗೌರ್ಮೆಂಟು ನಡೆಸುತ್ತೆ, ಆವಾಗ ತಾವು ಇದೇ ಹೇಳಿಕೆ ಮೇಲೆ ನಿಂತ್ಕೊಂತೀರಾ ಮ್ಯಾಮ್? ಅಲ್ಲ, ಈಗ ಹಿಂದುಳಿದವ್ರು ಅಲ್ವಂತೆ, ಆ ಕಾರಣಕ್ಕೆ ಡೀಟೇಲ್ಸ್ ಕೊಡಲ್ಲ ಅಂತ. ನನಗೆ ಬೇಜಾರಾಗೋದೇನು ಅಂದರೆ, ಮೇಡಮ್, ಮುಂದುವರೆದವರು ಗರ್ಭಗುಡಿಯಲ್ಲಿ ಪೂಜೆ ಮಾಡಿದ್ರೆ ನಾವು ಹೋಗಿ ನಮಸ್ಕಾರ ಹಾಕ್ಕೊಂಡು ಬರ್ತಾ ಇಲ್ವಾ ಮೇಡಮ್? ನಾವು ಯಾವತ್ತಾದರೂ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.